ಹಾಯ್, ಹಲೋ, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವ್ರು ಹೇಗಿದ್ದೀರಾ? ಸೊ ನೀವು ಮತ್ತು ನಿಮ್ಮವ್ರಿಗೋಸ್ಕರ ಯಾವಾಗಲೂ ನಾನು ದೇವ್ರ ಹತ್ರ ಪ್ರಾರ್ಥಿಸ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ವೀಡಿಯೋದಲ್ಲಿ ಏನೇನು ಮಾತಾಡೋಣ ಅಂತ ಹೇಳೋದಕ್ಕಿಂತ ಮುಂಚೆ ಇವತ್ತಿನ ವೀಡಿಯೋದಲ್ಲಿ ಒಂದು ಶಾಕಿಂಗ್ ಮತ್ತು ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಸೊ ಏನದು ಶಾಕಿಂಗ್, ಏನದು ಬ್ರೇಕಿಂಗ್ ಅಂತ ಹೇಳೋದಾದರೆ, ಬ್ರೇಕಿಂಗ್ ನ್ಯೂಸ್, ಐಶ್ವರ್ಯ ಅವರನ್ನು ಬಿಗ್ ಬಾಸ್ ಅವರು ಆಲ್ರೆಡಿ ವಿನ್ನರ್ ಕ್ಯಾಂಡಿಡೇಟ್ ಅಂತ ಘೋಷಿಸ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಸೊ ಶಾಕಿಂಗ್ ನ್ಯೂಸ್ ಏನಂದರೆ, ಸೊ ಇಂತಹ ಘಟಾನುಘಟಿಗಳ ನಡುವೆ ಐಶ್ವರ್ಯ ಅವರು ಹೋಗ್ತಾರಾ ಅನ್ನೋದು ಬ್ರೇಕಿಂಗ್ ನ್ಯೂಸ್. ಏನು ಅಂದರೆ ನನಗೆ ಅರ್ಥನೇ ಆಗಲ್ಲ. ಸೊ ಈ ಒಂದು 2-3 ವೀಡಿಯೋದಿಂದ, ಹಳೆ ವೀಡಿಯೋದಲ್ಲಿ ನೋಡಿರ್ಬೋದು, ನಾನು ಐಶ್ವರ್ಯ ಅವ್ರ ಬಗ್ಗೆ ಮಾತಾಡಿದಾಗ ಕೆಲವರು ಮಾತ್ರ ಎಲ್ಲೆಲ್ಲಿಂದಲೂ ಬರ್ತಾರೆ, ಏನೇನೋ ಮಾತಾಡ್ತಾರೆ. ನಾನು ನಿನ್ನೆ ಒಂದು ಪೋಸ್ಟ್ ಹಾಕಿದ್ದೆ. ಯಾಕಂದರೆ ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ನಿನ್ನೆ ಒಂದು ವೀಡಿಯೋದಲ್ಲಿ ನನಗೆ ವೀಡಿಯೋ ಮಾಡಬೇಕಂತಲೇ ಅನ್ನಿಸ್ಲಿಲ್ಲ. ಸೊ ಅಷ್ಟೊಂದು ಬೋರ್ ಇತ್ತು ಬಿಗ್ ಬಾಸ್. ಸೊ ಏನು ಮಾತಾಡಿದೆ ನಾನು, ಏನು ಪೋಸ್ಟ್ ಹಾಕಿದೆ ಅಂದರೆ, ಐಶ್ವರ್ಯ ಅವರನ್ನು ಆಲ್ರೆಡಿ ಬಿಗ್ ಬಾಸ್ ಅವರು ವಿನ್ನರ್ ಕ್ಯಾಂಡಿಡೇಟ್ ಥರನೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಕೆಲವರು ಹೇಳಿದ್ರು ಬಿಗ್ ಬಾಸ್ ಎಪಿಸೋಡನ್ನು ಕರೆಕ್ಟಾಗಿ ನೋಡು ಗುರು. ಸೊ ನಿಮಗೆ ಯಾರ್ಯಾರು ಆ ರೀತಿ ಕಮೆಂಟ್ ಹಾಕಿದಿರೋ ಅಂಥವ್ರಿಗೆ ನಾನು ದಯವಿಟ್ಟು ಹೇಳ್ತಾ ಇದ್ದೇನೆ, ನಾನು ಬಿಗ್ ಬಾಸ್ ವೀಡಿಯೋವನ್ನು ನೋಡಿಬಿಟ್ಟೇ ನಾನು ವೀಡಿಯೋ ಮಾಡೋದು, ಮತ್ತು ಅನ್ಕಟ್ ವೀಡಿಯೋವನ್ನು ನಾನು ಜಿಯೋ ಸಿನಿಮಾದಲ್ಲಿ ನೋಡ್ತೇನೆ. ಸೊ ಏನು ನಿಮ್ಮ ಪ್ರಾಬ್ಲಮ್ ಅಂತ ಅರ್ಥ ಆಗ್ತಾಯಿಲ್ಲ. ಸೊ ಅಬ್ಸರ್ವ್ ಮಾಡಿ, ನಿಮಗೆ ಹೇಳ್ತಾ ಇರೋದು ಐಶ್ವರ್ಯ ಅವರ ಫ್ಯಾನ್ಸಿಗೆ ಹೇಳ್ತಾ ಇದ್ದೇನೆ ನಾನು, ನೀವು ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮ ಸಪೋರ್ಟ್ ಶಿಶಿರ್ ಅವ್ರಿಗೂ ಇತ್ತು. ಸೊ ಶಿಶಿರ್ ಅವರು ಐಶ್ವರ್ಯ ಅವರಿಗಿಂತ ವೀಕ್ ಕಂಟೆಸ್ಟೆಂಟಾ? ಒಂದು ಏನು ಗೊತ್ತಾ, ಒಂದು ಫ್ಯಾನ್ ಬೇಸ್ ಇರುತ್ತೆ, ನಮಗೆ ಒಂದು ಪ್ರೀತಿ ಇರುತ್ತೆ. ಆದರೆ ಈ ರೀತಿ ಅಂಧವಿಶ್ವಾಸ ದಯವಿಟ್ಟು ಮಾಡಬೇಡಿ, ಅಂಧ ಪ್ರೀತಿ ದಯವಿಟ್ಟು ಮಾಡ್ಕೊಬೇಡಿ. ಯಾಕಂದರೆ ಐಶ್ವರ್ಯ ಅವರನ್ನು ಕಂಪೇರ್ ಮಾಡಿದಾಗ ಶಿಶಿರ್ ಅವರು ಅಷ್ಟು ವೀಕ್ ಆಗಿರಲಿಲ್ಲ. ಶಿಶಿರ್ ಅವರು ಹೋದರು, ಐಶ್ವರ್ಯ ಅವರನ್ನು ಉಳಿಸ್ಕೊಳ್ತಿದ್ದಾರೆ ಬಿಗ್ ಬಾಸ್ ಅಂತ ನನ್ನ ಅನಿಸಿಕೆ. ಸೊ ಮಾತಾಡೋಕೆ ಹೋದರೆ ತುಂಬ ಇದೆ ಐಶ್ವರ್ಯ ಅವರ ಬಗ್ಗೆ. ಅಂದರೆ ನನಗೆ ಅದು ಯಾಕೋ ನನಗಂದು ಡೈಜೆಸ್ಟ್ ಆಗ್ತಾ ಇಲ್ಲ. ಯಾಕಂದರೆ ನಾನು ಬಿಗ್ ಬಾಸನ್ನು ಫಾಲೋ ಮಾಡ್ತಾ ಇದ್ದೇನೆ, ನಾನು ಬಿಗ್ ಬಾಸನ್ನು ನೋಡ್ತಾ ಇದ್ದೇನೆ. ಸೊ ಇಲ್ಲಿ ಭವ್ಯ ಗೌಡ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಸೊ ಹೆಂಗಿತ್ತು ಕ್ಯಾಪ್ಟನ್ಸಿ ಆಟ ಅಂದರೆ, ಒಂದು 36-37 ಸೆಕೆಂಡ್ಸ್ ಗ್ಯಾಪಲ್ಲಿ ಐಶ್ವರ್ಯ ಅವರನ್ನು ಸೋಲಿಸಿ ಭವ್ಯ ಗೌಡ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಸೊ ಇಲ್ಲಿ ಹನುಮಂತು ಅವರಿಗೆ ಮಂಜು ಅವರು ತುಂಬ ಬೇಕಾಗಿರೋ ವಿಷಯವನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ಹನುಮಂತು ಅವರು ಏನು ಇದ್ರೂ, ಖುಷಿ ಇದ್ರೂ ಅಷ್ಟೇ, ಬೇಜಾರಿದ್ರೂ ಅಷ್ಟೇ, ಸೊ ಅವರು ಹೊರಗಡೆ ತೋರಿಸ್ಕೊಳ್ಳಲ್ಲ, ಅದಂತೂ ನಿಜ. ಇಲ್ಲಿ ದೋಸ್ತ ಅಂತ ಹೇಳ್ತಾ ಇರೋ ಧನರಾಜ್ ಅವರಿಗೆ ಸ್ವಲ್ಪ ಟೆನ್ಷನ್ ಶುರುವಾಗಿದೆ. ಯಾಕಂದರೆ ಹನುಮಂತು ಅವರು ಯಾವಾಗ ಸ್ಫೋಟಗೊಳ್ತಾರೆ ಅಂತ ಹೇಳೋಕ್ಕೆ ಯಾರಿಂದನೂ ಆಗಲ್ಲ. ಇನ್ನೂ ಮಾತಾಡೋದಾದರೆ ತ್ರಿವಿಕ್ರಮ್ ಅವರು, ಭವ್ಯ ಗೌಡ ಅವರು ಕ್ಯಾಪ್ಟನ್ ಆದ ಕೂಡಲೇ ತ್ರಿವಿಕ್ರಮ್ ಅವ್ರಿಗೆ ಹೇಳಿದ ರೀತಿ ನನಗೆ ಕರೆಕ್ಟ್ ಅನಿಸುತ್ತೆ. ಯಾಕಂದರೆ ಗೇಮ್ಗೆ ಬಳಸಿದಂತಹ ವಸ್ತುಗಳನ್ನು ಮುಟ್ಟಬಾರ್ದು ಅಂತ ಒಂದು ರೂಲ್ಸ್ ಇದೆ. ಸೊ ಅದನ್ನು ಬಿಗ್ ಬಾಸ್ ಅದನ್ನು ರೂಲ್ಸ್ ಇದೆ. ಭವ್ಯ ಗೌಡ ಅವರು ಹೇಳಿದ್ರು, ತ್ರಿವಿಕ್ರಮ್ ಅವರು ಯಾತಕ್ಕೆ ಅಷ್ಟು ಸಿಟ್ಟಾದರೂ ದೇವರಿಗೆ ಗೊತ್ತು, ಬಟ್ ಸಿಟ್ಟಾದರು, ಆಮೇಲೆ ಕೂತ್ಕೊಂಡು ಮಾತಾಡಿದರು. ಸೊ ಇಲ್ಲಿ ಯಾವಾಗ ಬಿಗ್ ಬಾಸಲ್ಲಿ ತ್ರಿವಿಕ್ರಮ್ ಅವರು ಮತ್ತು ಭವ್ಯ ಗೌಡ ಅವರು ಸಿಟ್ಟಾಗ್ತಾರೆ, ಯಾವಾಗ ಒಂದಾಗ್ತಾರೆ ಅಂತ ಅವರಿಗೇ ಗೊತ್ತು. ಸೊ ಗೌತಮಿ ಅವರು ಮತ್ತು ಮಂಜು ಅವರು ಕೂಡ ಸೇಮು. ಯಾಕಂದರೆ ಮೊನ್ನೆ ಸಂಚಿಕೆಯಲ್ಲಿ ಗೌತಮಿ ಅವರು ತುಂಬ ಸಿಟ್ಟಾಗಿದ್ದರು ಮಂಜು ಅವ್ರ ಮೇಲೆ. ಸೊ ಇವತ್ತಿನ ಸಂಚಿಕೆಯಲ್ಲಿ ಒಟ್ಟಾಗಿದ್ದಾರೆ. ಸೊ 3 ಜನ, ಗೌತಮಿ, ಮೋಕ್ಷಿತಾ ಮತ್ತು ಮಂಜು ಒಟ್ಟಾದ್ರ ಒಳ್ಳೆಯ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ಮೋಕ್ಷಿತಾ ಅವರು ಎಲ್ಲೆಲ್ಲಿ ಸ್ಟ್ಯಾಂಡ್ ತಗೊಳ್ಬೇಕು ಅಲ್ಲೆಲ್ಲಿ ಸ್ಟ್ಯಾಂಡ್ ತಗೊಳ್ತಾ ಇಲ್ಲ. ಯಾಕಂದರೆ ಲಾಸ್ಟ್ ವೀಕು ರಜತ್ ಅವರಿಗೆ ಇದೇ ಮೋಕ್ಷಿತ್ ಅವರು ಕಳಪೆ ಕೊಟ್ಟಿದ್ದರು. ನಾನು ಯಾಕೆ ಈ ಟಾಪಿಕ್ ಹೇಳ್ತಾ ಇದ್ದೇನೆ ಅಂದರೆ, ಉಸ್ತುವಾರಿ ಮಾಡಿ ಗೆದ್ದಂತಹ ಚೈತ್ರ ಕುಂದಾಪುರ ಅವರು ಪದೇ ಜೈಲಿಗೆ ಹೋಗ್ತಾ ಇದ್ದಾರೆ. ನನಗಂತೂ ಇಷ್ಟ ಆಗಿಲ್ಲ. ಯಾಕಂದರೆ ರಜತ್ ಅವರು ಮೇ ಬಿ ಮಾತಾಡೋ ಬರದಲ್ಲಿ ತುಂಬ ಕಳಪೆ ವರ್ಡ್ಸ್ಗಳನ್ನು ಯೂಸ್ ಮಾಡಿದ್ದಾರೆ. ಈ ವಾರ ಅವರು ಹೋಗ್ಬೋದಿತ್ತು, ಅವರನ್ನು ಬಿಟ್ಟು ಬೇರೆ ಯಾರಾದರೂ ಹೋಗ್ಬೋದಿತ್ತು ಅಂದರೆ ಗೌತಮಿ ಅವರು, ಇಲ್ಲ ಅಂದರೆ ಧನರಾಜ್ ಅವರು, ನನ್ನ ಪ್ರಕಾರ. ಇಲ್ಲ ಅಂದರೆ ಒಂದೊಂದು ಕಡೆ ಹನುಮಂತು ಅವರು. ಯಾಕಂದರೆ ಹನುಮಂತು ಅವರ ಆಟ ಈ ವಾರದಲ್ಲಿ ಅವರು ಆಡಲೇ ಇಲ್ಲ. ಒಂದು ಚೆಂಡನ್ನು ಹ್ಯಾಂಡಲ್ ಮಾಡೋ ಒಂದು ವಿಷಯದಲ್ಲಿ ಬಿಟ್ಟರೆ ಹನುಮಂತು ಅವರು ಅಷ್ಟಾಗಿ ಕಾಣಿಸ್ಕೊಳ್ಳಿಲ್ಲ, ಅಷ್ಟಾಗಿ ಆಟ ಆಡಲಿಲ್ಲ. ಸೊ ಹನುಮಂತು ಅವರು ಕಳಪೆ ಹೋಗ್ಬೋದಿತ್ತು. ಯಾಕಂದರೆ ನಿನ್ನೆ ಒಂದು ಗೇಮ್ ರದ್ದಾಗಲಿಕ್ಕೆ ಕಾರಣವೇ ಹನುಮಂತು ಅವರು. ಸೊ ಹನುಮಂತು ಅವರು ಕಳಪೆ ಹೋಗ್ಬೋದಿತ್ತು. ಯಾಕಂದರೆ ಹನುಮಂತು ಜಾಗದಲ್ಲಿ ಬೇರೆ ಯಾರಾದರೂ, ಅಂದರೆ ಚೈತ್ರ ಅವರಿದ್ದರೆ ಅದೇ ಒಂದು
ಪರ್ಟಿಕ್ಯುಲರ್ ಆಗಿ ಅದನ್ನು ಕೊಡ್ತಾಯಿದ್ರು. ಯಾಕಂದರೆ ಚೈತ್ರ ಅವರು ಹೇಳಿದಾಗೆ ಈಸಿ ಟಾರ್ಗೆಟ್ ಆಗೋದ್ರು ಅಂತ ನನಗನ್ನಿಸ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, ಎಲ್ಲರೂ ಮನಸ್ಸು ಚೇಂಜ್ ಆಗ್ತಾ ಇದೆ. ಯಾಕಂದರೆ ಐಶ್ವರ್ಯ ಅವರಂತೂ ತುಂಬ ಕ್ಯಾಪ್ಟನ್ ಆಗಿಲ್ಲ ಅನ್ನೋ ಒಂದು ಬೇಜಾರಿಂದ ಭವ್ಯ ಗೌಡ ಅವ್ರ ಮೇಲೆ ಸ್ವಲ್ಪ ಸಿಟ್ಟಲ್ಲಿದ್ದಾರೆ. ಯಾಕಂದರೆ ಭವ್ಯ ಗೌಡ ಅವರು ಡೈರೆಕ್ಟ್ ನಾಮಿನೇಟ್ ಮಾಡಿದ್ದಾರೆ. ಸೊ ನಾಮಿನೇಷನ್ನಲ್ಲಿ ಎಲಿಮಿನೇಟ್ ಇಲ್ಲ ಅಂತ ಮನೆಯವರಿಗೆ ಗೊತ್ತಿಲ್ಲ, ಆದ್ರೂ ಬಿಗ್ ಬಾಸ್ ಆಟ ಆಡಿಸ್ತಾ ಇದ್ದಾರೆ. ಸೊ ಇದೊಂದು ನನಗೆ ತುಂಬ ಅಂದರೆ ತುಂಬ ಬೋರ್ ಆಗ್ತಾ ಇದೆ ಬಿಗ್ ಬಾಸಲ್ಲಿ. ಯಾಕಂದರೆ ನೀವು ನಾಮಿನೇಷನ್ ಮಾಡೋದು ಯಾಕೆ ಅಂದರೆ ಇವಾಗ ಆಲ್ರೆಡಿ ಎಲ್ಲವೂ ಡೌಟ್ ಆಗ್ತಾ ಇದೆ. ಅಂದರೆ ಮನೆಯವರಿಗೆ ಆಲ್ಮೋಸ್ಟ್ ಗೊತ್ತಾಗ್ತಾ ಇದೆ. ಯಾಕಂದರೆ ಮಿಡ್ ವೀಕ್ ಗುರುವಾರ ಶುಕ್ರವಾರದ ಎಪಿಸೋಡ್ ನಡೀತಾ ಇದೆ, ಮನೆಯಲ್ಲಿ ಇನ್ನೂ ನಾಮಿನೇಷನ್ ನಡೀತಾ ಇದೆ ಅಂದರೆ ಎಲಿಮಿನೇಷನ್ ಇಲ್ಲ ಅಂತ 100% ಅವರಿಗೂ ಗೊತ್ತಾಗುತ್ತೆ. ಸೊ ಇನ್ನೊಂದು ಟ್ರೋಲ್ ಆಗ್ತಾ ಇದೆ, ತುಂಬ ಜನ ನೋಡಿರ್ಬೋದು. ಐಶ್ವರ್ಯ ಅವರು ಒಂದು 2-3 ಕಡೆ, ಒಂದು ಲಾಸ್ಟ್ ವೀಕಲ್ಲಿ ಮೇ ಬಿ ನಮ್ರತಾ ಅವರು ಬರುವಾಗ, ಅಂದರೆ ಯಾರಿಗೂ ಗೊತ್ತಿರಲ್ಲ, ಐಶ್ವರ್ಯ ಅವರು ಕಣ್ಸನ್ನೆಯಲ್ಲಿ ಶಿಶಿರ್ ಅವ್ರಿಗೆ ಹೇಳ್ತಾರೆ ನಮ್ರತಾ ಅವರು ಬಂದರು ಅಂತ. ಸೊ ಅದನ್ನು ಅಬ್ಸರ್ವ್ ಮಾಡಿದ್ದೀರಾ ಗೊತ್ತಿಲ್ಲ. ಇನ್ನೊಂದು ಸುರೇಶ್ ಅವರು ಹೊರಗಡೆ ಹೋದಾಗ ನಮಗೂ ಗೊತ್ತಿಲ್ಲ, ಸುರೇಶ್ ಅವರೇ ಹೇಳಿದರು, ಇವಾಗ ನಿನ್ನೆ ಮೊನ್ನೆಯಿಂದ ಬರ್ತಾ ಇದೆ ಅದು ವಿಡಿಯೋ. ಆದರೆ ಸುರೇಶ್ ಅವರು ಹೊರಗಡೆ ಹೋದಾಗ ಇದೇ ಐಶ್ವರ್ಯ ಅವರು ಹೇಳ್ತಾರೆ ಬಿಸ್ನೆಸ್ ಪ್ರಾಬ್ಲಮ್ ಇರ್ಬೋದು ಅಂತ. ಸೊ ಬಿಗ್ ಬಾಸ್ ಅವರು ಮತ್ತು ಐಶ್ವರ್ಯ ಅವರ ನಡುವೆ ಏನಾದರೂ ಸಂಧಾನ ನಡೆದಿದೆಯಾ, ಅದು ಡೌಟು. ಸೊ ಇನ್ನೂ ಹೇಳೋದಾದರೆ ಸುರೇಶ್ ಅವರ ಒಂದು ಮಾತು ಬಂದಿದ್ದಕ್ಕೆ ಹೇಳ್ತಾ ಇದ್ದಾನೆ. ಸುರೇಶ್ ಅವರು ಹೋದದಕ್ಕೆ ಒಂದು ಶಿಕ್ಷೆ ಅಂತ ಹೇಳ್ಬಿಟ್ಟು ಮಂಜು ಅವರು ಸ್ವಿಮ್ಮಿಂಗ್ ಪೂಲ್ಗೆ ಹಾರಿದರು. ಸೊ ಸುರೇಶ್ ಅವರಿಗೆ ಅದು ಹೊರಗಡೆ ಇದ್ದಾಗ ಖುಷಿಯಾಗಿರ್ಬೋದು. ಸೊ ಇನ್ನು ಹೇಳೋದಾದರೆ ತುಂಬ ಮಾತು ನಾನು ಬಿಟ್ಟಿದ್ದೇನೆ. ಅಂದರೆ ನನಗೆ ನಿಜವಾಗ್ಲೂ ಹೇಳೋದಾದರೆ ಈ ಬಿಗ್ ಬಾಸ್ ಸೀರಿಯಲ್ ಥರ ಕಾಣ್ತಾ ಇದೆ. ಯಾಕಂದರೆ ಒಂದು ಮುಂದುವರೆದ ಭಾಗ ಅಥವಾ ಒಂದು ಇಂಟ್ರೆಸ್ಟ್ ಇಲ್ಲದ, ಲಾಜಿಕ್ ಇಲ್ಲದ ಬಿಗ್ ಬಾಸನ್ನು ತೋರಿಸ್ತಾ ಇದ್ದಾರೆ ಈ ಸಾರಿ ಈ ಸೀಸನಲ್ಲಿ. ನಾಮಿನೇಟ್ ಆಗಿ ಎಲಿಮಿನೇಷನ್ ಆಗಿರೋದಕ್ಕಿಂತ ಹೆಚ್ಚು ಹೀಗೆ ಹೊರಗಡೆ ಹೋಗ್ತಾ ಇದ್ದಾರೆ. ಸೊ ಮೇ ಬಿ ಈ ವೀಕಲ್ಲೂ ಹಾಗೆ ಇರ್ಬೋದು. ಯಾಕಂದರೆ ರಜತ್ ಅವರು ತುಂಬ ಓವರಾಗಿ ಮಾಡ್ತಾ ಇದ್ದಾರೆ, ತುಂಬ ಓವರಾಗಿ ಮಾಡ್ತಾ ಇದ್ದಾರೆ. ಸೊ ಮೇ ಬಿ ರಜತ್ ಅವರ ಮೇಲೆ ಸ್ವಲ್ಪ ಸುದೀಪ್ ಅವರು ಮಾತಾಡ್ಬೋದು ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇದೆ. ಆದರೆ ಸುದೀಪ್ ಅವರು ಮಾತಾಡ್ತಾರಾ ಇಲ್ವೋ ಅನ್ನೋ ಕ್ವಶನ್ ಇದೆ. ಯಾಕಂದರೆ ಅವರು ಮಾತಾಡುವಾಗ ರಜತ್ ಅವರ ಟಾಪಿಕ್ ಬಂದರೆ ಸ್ವಲ್ಪ ಹಿಂಜರಿತಾ ಇದ್ದಾರೆ ಸುದೀಪ್ ಅವರು ಅಂತ ನನ್ನ ಅನಿಸಿಕೆ. ಸೊ ನಾಳೆ ವಿಡಿಯೋದಲ್ಲಿ ಏನೇನಾಗುತ್ತೆ ಅಂತ ನೋಡೋಣ. ಸೊ ಇವತ್ತಿನ ವಿಡಿಯೋ ಅಷ್ಟೇ. ಯಾಕಂದರೆ ನನಗೆ ನಿಜ ಹೇಳಬೇಕಾದ್ರೆ ಬಿಗ್ ಬಾಸಲ್ಲಿ ಅಷ್ಟೊಂದು ಒಂದು ಇಂಟ್ರೆಸ್ಟಿಂಗ್ ಇಲ್ಲ. ನಮ್ಮ ಜಗದೀಶ್ ಅವ್ರು ಹೋದ್ಮೇಲೆ ಅಷ್ಟೊಂದು ಇಂಟ್ರೆಸ್ಟಾಗಿ ಇಲ್ಲ, ಆದ್ರೂ ನೋಡೋಣ. ಸೊ ನಾಳೆ ಸಂಚಿಕೆ ಜೊತೆ ಮತ್ತೆ ಸಿಗೋಣ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್, ಗುಡ್ ನೈಟ್.